ನೋಡ್ಕೊತಿರೋದು ಏನಿದು ಕರಿ ಹೊಲದಲ್ಲಿ ಏನಪ್ಪ ಎಣ್ಣೆ ಹೊಡಿತಿರೋದಂತ. ಇಲ್ಲಿ ಕಾಣುತ್ತಿಲ್ಲ ಸ್ನೇಹಿತರೆ, ಈ ರೀತಿಯಾದಂಥ ಚಿಕ್ಕ ಚಿಕ್ಕಗಳು ಹುಲ್ಲುಗಳಿವೆ. ಅದ್ರ ಸಲುವಾಗಿ ಏನಪ್ಪ ಅಂದರೆ ಈ ಒಂದು ಔಷಧವನ್ನು ಹೊಡಿತಿರೋದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಈಶ್ವರ್. ಮತ್ತೇನಪ್ಪ ಅಂದ್ರೆ ನಮ್ಮ ಹೊಲದಾಗ ಏನಪ್ಪ ಅಂದ್ರೆ ಕಬ್ಬಿನೊಳಗೆ ಭಾಳಷ್ಟು ಹುಲ್ಲಾಗಿದೆ. ಆ ಒಂದು ಹುಲ್ಲಿನ ಎಣ್ಣೆ ಹೊಡೆಯೋಕ್ಕೆ ಇವತ್ತು ಹೊಲಕ್ಕೆ ಬಂದೀನಿ. ನೋಡಿ, ಬಹಳಷ್ಟು ಮಳೆಯಾಗಿದೆ ಎಲ್ಲ ಕಡೆ. ಇವಾಗ ಈ ಒಂದು ನಮ್ಮ ಕಡೆ ಎಲ್ಲ ಹೊಲಗಳಲ್ಲಿ ಮಳೆಯಾಗಿದೆ. ಇವಾಗ ನಾನು ಈಗ ಒಂದು ಎಣ್ಣೆ ಡಬ್ಬಿ ಹಾಕೊಂಡೇನಪ್ಪ ಅಂದ್ರೆ ಇವಾಗ ಎಣ್ಣೆ ಹೊಡೆಯೋಕೆ ಹೋಗ್ತಾಯಿದ್ದೀನಿ. ಮಳೆ ಬಂದಿನ ಸಲಿಂದ ಏನಪ್ಪ ಅಂದ್ರೆ ನಾನು ಅಲ್ಲಿ ಹಿಂದುಗಡೆ ಏನಪ್ಪ ಅಂದ್ರೆ ಗಾಡಿಯನ್ನು ಅಲ್ಲಿ ಪಾರ್ಕ್ ಮಾಡಿ, ಈ ಕಡೆ ಗಾಡಿ ಕೆಸರಿನಲ್ಲಿ ಬರೋದಿಲ್ಲ, ಅದಕ್ಕಾಗಿ ಏನಪ್ಪ ಅಲ್ಲಿ ಪಾರ್ಕ್ ಮಾಡಿಕೆ ಏನಪ್ಪ ಅಂದ್ರೆ ಇವಾಗ ನಮ್ಮ ಒಂದು ಹೊಲಕ್ಕೆ ಹೊಂಟೀನಿ. ಬನ್ನಿ ಇವಾಗ ಹೊಲದ ಕಡೆ ಹೋಗೋಣ. ನೋಡಿ, ಮಳೆ ಬಂದಿರೋಂಥ ಸಂಪೂರ್ಣ ಒಂದು ಹೊಲಗಳೇನಪ್ಪ ಹಚ್ಚ ಹಸಿರಾಗಿವೆ. ನೋಡಿ, ಇನ್ನೂ ಮಾಡ ಇದೆ, ಮಳೆ ಬರುವಂಥ ಸಾಧ್ಯತೆ ಇದೆ. ಅದ್ರ ಸಲುವಾಗಿ ಏನಪ್ಪ ಬೇಗ ಏನಪ್ಪ ಅಂದ್ರೆ ಈ ಒಂದು ಎಣ್ಣೆ ಹೊಡೆದು ನಾವು ಮನೆ ಕಡೆ ಹೋಗ್ಬೇಕು. ನೋಡಿ, ಈ ಸುತ್ತಲಿನ ಒಂದು ಇವ್ರದ್ದು ಯಾವ ರೀತಿಯಾಗಿದೆ ನೋಡಿ. ಫುಲ್ ಕೆಸರಾಗಿಬಿಟ್ಟಿದೆ ಮಳೆ ಬಂದ ಸಲಿಂದ. ಅಲ್ಲಿ ಮುಂದ್ಗಡೆ ನಮ್ಮ ತಾಯಿ ಹೋಗ್ತಿದ್ದಾರೆ ನೋಡಿ. ಇವಾಗ ಹೊಲಕ್ಕೆ ಬಂದು ತಲುಪಿದ್ದೇವೆ ಸ್ನೇಹಿತರೆ. ಹೊಲದಲ್ಲಿ ಏನಪ್ಪ ಅಂದ್ರೆ ಭಾಳಷ್ಟು ಕೆಸರಾಗ್ಯದ. ಚಪ್ಪಲ್ ಕೂಡ ಸಂಪೂರ್ಣ ಕೆಸರಾಗಿದೆ. ಚಪ್ಪಲ್ ಹಾಯ್ಕೊಂಡು ಚಪ್ಪಲ್ ಇದ್ವಿ ಏನಪ್ಪ ಬೂಟ್ ಆಗಿಬಿಟ್ಟವು ಪೂರ. ಇಲ್ಲಿ ನನ್ನ ಹಿಂದೆ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಇದು 3 ಎಕರೆ ಹೊಲ, 3 ಎಕರೆ ಹೊಲ. ಇದಕ್ಕೇನಪ್ಪ ಅಂದ್ರೆ ನಾವು ಇವಾಗ ಇದರೊಳಗೆ ಹುಲ್ಲಿನ ಎಣ್ಣೆ ಹೊಡಿಬೇಕು. ಇವಾಗ ಇದು ಸಂಪೂರ್ಣ ಮೊದಲಿಗೆ ಏನಪ್ಪ ಅಂದ್ರೆ ನಾವು ಇವಾಗ ಎಣ್ಣೆಯನ್ನು ಕಲಿಸೋಣ. ಹುಲ್ಲಿಂದು ಅಲ್ಲಿ ಹೋಗ್ಬೇಕು. ಅಲ್ಲಿ ಏನಪ್ಪ ಈ ಒಂದು ಡ್ರೆಸ್ನ ಕೈದೇನಪ್ಪ ಬೇರೆ ಡ್ರೆಸ್ಸನ್ನು ಹಾಕೋತೀನಿ. ಇವಾಗ ಮೊದಲಿಗೆ ನಾವು ಬಟ್ಟೆಯನ್ನು ಚೇಂಜ್ ಮಾಡೋಣ ಬನ್ನಿ. ಈ ಒಂದು ಹುಲ್ಲಿನ ಎಣ್ಣೆಯನ್ನು ಈ ಒಂದು ಕಬ್ಬಿ ಹೊಡಿಬೇಕು ಸ್ನೇಹಿತರೆ. ಸ್ಯಾನ್ಕ್ವಿಟ್ ಅದೊಂದು ಮತ್ತು ಈ ಒಂದು ಎರಡನ್ನು ಮಿಕ್ಸ್ ಮಾಡಿ ಹಾಕಬೇಕು. ಎಣ್ಣೆ 1 ಲೀಟ್ರದ್ದು ಎರಡು. ಮೊದಲಿಗೆ ಸ್ನೇಹಿತರೆ ನೀರು ಬಂದುವಪ್ಪ, ಮೋಟ್ರ್ ಚಾಲು ಆಯ್ತಪ್ಪ. ಮೊದಲು ಈ ಒಂದು ಬ್ಯಾರಲ್ನ ತುಂಬ್ಕೊಂಡು ಇಟ್ಕೋಬೇಕು. ಇವಾಗ ಮೋಟ್ರ್ ಚಾಲು ಆಗಿಲ್ಲಿನ ಲೈಟ್ ಬರ್ನ. ಇವಾಗ ಈ ಒಂದು ಬ್ಯಾರಲ್ನ ತುಂಬ್ಕೊಂಡು ಇಟ್ಕೋಬೇಕು.
ಉಳಿದಿದ್ದು ಏನಪ್ಪ ಅಂದ್ರೆ ಅದು ಒಂದು ಹೊಲ ಉಳಿದು ಅದನ್ನು ನೋಡಿದೆವಪ್ಪ ಅಂದ್ರೆ ನಮ್ಮದು ಎಣ್ಣೆ ಇವಾಗ ಸ್ನೇಹಿತರೆ ಊಟ ಆಯಿತು. ಇವಾಗ ನೋಡಿ ಸ್ನೇಹಿತರೆ, ಎಣ್ಣೆ ಹೊಡೆದ ತಕ್ಷಣ 1 ಗಂಟೆದಲ್ಲಿ ಏನಪ್ಪ ಅಂದ್ರೆ ಯಾವ ರೀತಿಯಾಗಿ ರಿಸಲ್ಟ್ ಕಾಣುತ್ತೆ ನೋಡಿ. ಇಲ್ಲಿ ಈ ರೀತಿಯಾಗಿ ಈ ಒಂದು ಹುಲ್ಲನ್ನು ಒಣಗಿರೋ ನಿಮ್ಗೆ ಕಾಣುತ್ತಲ್ಲ, ಈ ರೀತಿಯಾದಂಥ ಒಂದು ರಿಸಲ್ಟ್ ಬರುತ್ತೆ. ಈ ಒಂದು ಎಣ್ಣೆಯನ್ನು ಹೊಡೆದ್ರೆ ನೋಡಿ ಕೂಡ ಒಣಗೋಗ್ಬಿಟ್ಟಿದೆ ಸ್ವಲ್ಪ ಈಗ ಹುಲ್ಲು. ಈ ಒಂದು ಡಬ್ಬಿದು ಚಾರ್ಜಿಂಗ್ ಖಾಲಿ ಆಗಿದೆ ಸ್ನೇಹಿತರೆ, ಅದರ ಸಲುವಾಗಿ ಏನಪ್ಪ ಅಂದ್ರೆ ಈ ಒಂದು ಇನ್ನೊಂದು ಡಬ್ಬಿಯನ್ನು ತಂದಿವೆ. ಈಗ ಇದರಿಂದ ಏನಪ್ಪ ಅಂದ್ರೆ ಈ ಒಂದು ಹೊಲಕ್ಕೆ ಹುಲ್ಲಿನ ಎಣ್ಣೆ ಹೊಡಿಬೇಕು. ಇಲ್ಲಿ ಕಾಣ್ತಲ್ಲ, ಈ ಒಂದು ಹೊಲಕ್ಕೆ ಏನಪ್ಪ ಅಂದ್ರೆ ಈ ಹೊಲಕ್ಕೆ ಹುಲ್ಲಿನ ಎಣ್ಣೆ ಹೊಡಿಬೇಕು. ಅನ್ಕೋತಿರ್ಬೋದು ಸ್ನೇಹಿತರೆ, ಇಲ್ಲಿ ಏನಪ್ಪ ಅಂದ್ರೆ ನೀವು ಅನ್ಕೋತಿರೋದು ಏನಿದು ಕರಿ ಹೊಲದಲ್ಲಿ ಏನಪ್ಪ ಎಣ್ಣೆ ಹೊಡಿತಿರೋದಂತ. ಇಲ್ಲಿ ಕಣ್ಣಿಗೆ ಕಾಣದಂಥ ಚಿಕ್ಕ ಚಿಕ್ಕಗಳು ಹುಲ್ಲುಗಳು ಇವೆ ಸ್ನೇಹಿತರೆ. ಅದ್ರ ಸಲುವಾಗಿ ಏನಪ್ಪ ಆ ಒಂದು ಹುಲ್ಲುಗಳಿಗೆ ಈ ಔಷಧಿಯನ್ನು ಸಿಂಪಡಿಸ್ತೇವೆ. ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ನೋಡಿ. ಇಲ್ಲಿ ಕಾಣುತ್ತಿಲ್ಲ ಸ್ನೇಹಿತರೆ, ಈ ರೀತಿಯಾದಂಥ ಚಿಕ್ಕ ಚಿಕ್ಕಗಳು ಹುಲ್ಲುಗಳಿವೆ. ಅದ್ರ ಸಲುವಾಗಿ ಏನಪ್ಪ ಅಂದರೆ ಈ ಒಂದು ಔಷಧವನ್ನು ಹೊಡಿತಿರೋದು. ಇವಾಗ ಎಣ್ಣೆಯನ್ನು ಹೊಡೆಯೋದಾಯ್ತು ಸ್ನೇಹಿತರೆ. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಇವತ್ತಿನ ವಿಡಿಯೋನು ನಿಮಗೆ ಇಷ್ಟವಾದರೆ ಸ್ನೇಹಿತರೆ ಲೈಕ್ ಮಾಡಿ, ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಪಕ್ಕದಲ್ಲಿರುವ ಬೆಲ್ ಐಕನ್ನು ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.